ಆತ್ಮೀಯರೇ, ಕಳೆದ ತರಗತಿಯಲ್ಲಿ ನಾವು ಈ ಗಾಂಧಿ ಪಾಠದ ಮುಂದುವರೆದ ಭಾಗವನ್ನ ನೋಡ್ತಾ ಇದ್ದೀವಿ. ಆತ ಒಂದು ಹಳ್ಳಿಯಿಂದ ಬಂದಿರುವಂತ ಹುಡುಗ. ಅವರ ತಾಯಿ ಜೊತೆಗೆ ಬೆಳಗ್ಗೆನೆ ಸೂರ್ಯ ಉದಯಕ್ಕಿಂತ ಮುಂಚೆನೆ ಬಂದು ಆಸ್ಪತ್ರೆಯಲ್ಲಿ ಕೂತ್ಕೊಂಡಿರ್ತಾನೆ. ಅವರನ್ನ ಯಾರು ಮಾತಾಡಿಸೋದೇ ಇಲ್ಲ, ಕೇಳೋದೇ ಇಲ್ಲ. ಅವರ ಆಸ್ಪತ್ರೆಯಲ್ಲಿ ಬಂದಂತ ಜನರು ಹಾಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದನ್ನ ನೋಡ್ತಾ ಹುಡುಗ ಕೂತ್ಕೊಂಡಿರ್ತಾನೆ. ಆ ತಾಯಿ ಅವನ ಜೊತೆಲೆ ಇರುವಂತದ್ದು. ಅವಳು ಕೂಡ ಹೊತ್ತಾಗುವವರೆಗೂ ಕುತ್ಕೊಂಡು ಮುಂದೆ ಏನ್ ಮಾಡ್ತಾಳೆ, ಆ ಹುಡುಗನ ವೇಟ್ ಮಾಡಿ ಮಾಡಿ ಸಾಕಾಗಿ ಇನ್ನು ಡಾಕ್ಟರ್ನ ಕೇಳಿದ್ರಾಯ್ತು, ನೋಡಕ್ ಹೋದ್ರಾಯ್ತು ಅಂತೇಳಿ ಡಾಕ್ಟರ್ ಹತ್ರ ಹೋಗ್ತಾನೆ. ಹೋದಾಗ ಆ ಡಾಕ್ಟ್ರು ಅವ್ರನ್ನ ತಮಾಷೆಯಾಗಿ ನೋಡ್ತಾನೆ. ಜೊತೆಗೆ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಆತ ಮಹಾತ್ಮ ಗಾಂಧಿ ಸಾರ್ ಅಂತ ಹೇಳ್ತಾನ. ಸುಳ್ಳು ಹೇಳ್ಬೇಡ ಅಂತ ಹೇಳ್ತಾನ. ಅವಾಗ ಸುಳ್ಳು ಹೇಳ್ಬೇಡ ಅಂದಾಗ ಹುಡುಗ, ನಾನು ಸುಳ್ಳು ಹೇಳಿದ್ರೆ ಅಥವಾ ನಾನು ಸುಳ್ಳು ಹೇಳಿ ಯಾವ ರಾಜ್ಯವನ್ನ ನಿಮ್ಮ ಹತ್ರ ಗೆದ್ಕೊಂಡು ಹೋಗಕ್ ಸಾಧ್ಯ ಐತಿ ಅನ್ನುವಂತ ಆ ವಿಚಾರವನ್ನ ಆತ ಅಲ್ಲಿ ವ್ಯಕ್ತಪಡಿಸಿರ್ತಾನೆ ಅನ್ನುವಂಥದ್ದು. ಮುಂದುವರೆದು ಮತ್ತೆ ಆ ವೈದ್ಯಾಧಿಕಾರಿ ತನ್ನ ಸಹೋದ್ಯೋಗಿಗಳನ್ನ ಕರೆದು ಆತನನ್ನ ಹುಡುಗನನ್ನು ಕುಚೇಷ್ಟೆ ಮಾಡ್ತಾರೆ. ಅಲ್ಲಿ ಬರುವಂತ ಯಾರು ಕುಟುಂಬ ಯೋಜನಾಧಿಕಾರಿ ಅಂತ ಬರ್ತಾನೆ. ಆತ ನರಸಿಂಹಮೂರ್ತಿ ಅನ್ನುವಂಥವ್ರು. ಆತ ಕೂಡ ಈ ಹುಡುಗನನ್ನ ಪರೀಕ್ಷಿಸುವಂಥದ್ದು. ಅಂದ್ರೆ ಗಾಂಧಿ ಅನ್ನುವಂತ ಹೆಸರು ಯಾರಿಟ್ರು, ಎಂತಿಟ್ರು, ಈ ಎಲ್ಲವನ್ನ ಕೇಳ್ತಾ ಅಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂತ ಸಂದರ್ಭಕ್ಕ ಮುಗ್ದಿತ್ತು. ಅಷ್ಟೇ ಅಲ್ಲದೆ ಈ ಕತೆ ಎಲ್ಲಿಗೆ ಬಂದು ನಿಂತ್ಕೊಂಡಿತ್ತು ಅಂದ್ರೆ, ನನ್ನ ಕಾಯಿಲೆ ಏನಿದೆ ನೋಡಿ ಸಾರ್, ನನ್ನ ಹಣೆ ಬರ ಎಂದು ಆತ ಕೇಳಿದ. ಆತ ತನ್ನ ಕಾಯಿಲೆ ಬಗ್ಗೆ ಆ ಹುಡುಗ ಚಟ್ಪಡಿಸ್ತಾ ಇದ್ರೆ, ತನ್ನ ಕಾಯಿಲೆ ಬಗ್ಗೆ ಆತ ಕೇಳಕ್ ಪ್ರಯತ್ನ ಪಡ್ತಾ ಇದ್ರೆ, ಇಲ್ಲಿ ವೈದ್ಯರು ಅಥವಾ ಅವನ ಸಹೋದ್ಯೋಗಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಿನಗೆ ಗಾಂಧಿ ಅನ್ನುವಂತ ಹೆಸರನ್ನು ಯಾರಿಟ್ರು, ಗಾಂಧಿ ಅನ್ನುವಂತ ಹೆಸರು ಯಾರಿಟ್ರು, ಅದ್ ಏನ್ ಕತೆ ಏನು ಅನ್ನುವಂತ ಮಾತನ್ನ ಕೇಳ್ತಾ ಇದ್ರು. ಅಲ್ಲಿವರೆಗೂ ಕಳೆದ ತರಗತಿಯಲ್ಲಿ ನಾನು ಕಂಡ್ಕೊಂಡಿದ್ವಿ. ಓಕೆ, ಈ ತರ ಹೇಳ್ತಾನ ಅವನು, ಏನು ನನ್ನ ಹಣೆ ಬರ ನೋಡಿ ಸಾರ್ ಅಂತ ಹೇಳುವಂತದ್ದು ಇಲ್ಲಿವರೆಗೂ ಆಗಿತ್ತು. ಮುಂದೆ ಹೇಳ್ತಾನ ಅವನೇನು, ನಮ್ಮ ಅಯ್ಯ ಅಲ್ಲಿ ಆ ಹುಡುಗನ್ ಕೇಳ್ತಾರೆ, ನಿನ್ಗೆ ಹೆಸರು ಕಟ್ಟಿದವ್ರು ಯಾರು, ಇಟ್ಟವ್ರು ಯಾರು ಅಂತ ಕೇಳಿದಾಗ ಅವಾಗ ಹೇಳ್ತಾನ ಹುಡುಗ, ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತ ಅವನೇ. ಹೌದಾ, ಹೇಳ್ತಾನ ಅವನು, ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತ ಅವನೇ. ಅವಾಗ ವೈದ್ಯಾಧಿಕಾರಿ ಹೇಳ್ತಾನೆ, ಯಾರು ಅವನು ಹೇಳ್ತಾ ಇರ್ತಾನೆ, ನಮ್ಮ ಅಯ್ಯ ಅನ್ನುವಂಥವನು ಈ ಹೆಸರನ್ನ ಇಟ್ಟ ಅನ್ನುವಂತ ಮಾತನ್ನು ಹೇಳಿದಾಗ ಮುಂದೆ ವೈದ್ಯಾಧಿಕಾರಿ ಹೇಳ್ತಾನೆ, ಮಿಡ್ ವೈಫ್ ಅಮ್ಮನವರನ್ನ ಕರೆದು ಗಾಂಧಿಯನ್ನ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಮಲಗಿಸುವಂತೆ ಹೇಳಿದ್ರು. ಹೌದಾ, ಅಲ್ಲಿ ಇದನ್ನ ಮಾಡ್ತಿರುವಂತ ಏನೋ ಅವ್ರಿಗೆ ಅಲ್ಲಿ ಕೆಲಸ ಮಾಡ್ತಿರುವಂತ ಒಬ್ಬ ಹೆಣ್ಮಗಳನ್ನ ಕರೆದು ಸಹಾಯಕಿಯಾಗಿರುವಂತ ಮಿಡ್ ವೈಫ್ ಅಂದ್ರೆ ಸೂಲಗಿತ್ತಿ ಅಥವಾ ನರ್ಸ್ ಅಂತ ಕರಿತೀವಲ್ಲ, ಅವರನ್ನ ಅಂದ್ರೆ ಆರೋಗ್ಯ ಸಹಾಯಕಿಯಾಗಿರುವಂತಹ ಮಿಡ್ ವೈಫ್ ಅನ್ನ ಕರೆದು ಹೇಳ್ತಾರೆ, ಏನು ಇವನ್ ಕರ್ಕೊಂಡು ಹೋಗು, ಅಲ್ಲಿ ಪರೀಕ್ಷೆ ಮಾಡುವಂತ ಕೊಠಡಿ ಇದೆಯಲ್ಲ, ಟೆಸ್ಟ್ ರೂಮ್ ಕರ್ಕೊಂಡು ಹೋಗು ಅಂತ ಹೇಳಿ ಆತನನ್ನ ಹೇಳಿ ಕಳಿಸ್ತಾರ ಅನ್ನೋಂಥದ್ದು. ಅವಳು ಹಾಗೆ ಮಾಡಿದಳು. ಅವಳು ಏನ್ ಮಾಡ್ತಾಳೆ, ಆ ಹುಡುಗನನ್ನ ಕರ್ಕೊಂಡು ಆ ರೂಮ್ಗೆ ಹೋಗ್ತಾಳೆ ಅನ್ನೋಂಥ. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಏನೋ ಹೊಟ್ಟೆಯನ್ನ ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿ ಕಡೆಗೆ ತಿರುಗಿ ಹೇಳ್ತಾನ ಅನ್ನುವಂಥದ್ದು. ಹೌದಾ, ಏನ್ ಚೆಕ್ ಮಾಡಿದ್ರು, ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯದ ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಮುಂದೆ ಹೊಟ್ಟೆ ಪರೀಕ್ಷೆಯನ್ನು ಕೂಡ ಮಾಡ್ತಾರ ಅನ್ನುವಂಥದ್ದು. ಯಾಕಂದ್ರೆ ಕೈಕಾಲು ಸಣ್ಣ ಕಾಣ್ತಾ ಇತ್ತು, ಹೊಟ್ಟೆ ದಪ್ಪವಾಗಿ ಕಾಣ್ತಾ ಇತ್ತಲ್ಲ, ಹಿಂಗಾಗಿ ಆತನಿಗೆ ಪರೀಕ್ಷೆ ಮಾಡಾಕ ಅನಿ ಆಗ್ತಾರೆ. ನಾಲಿಗೆ, ಕಣ್ಣು, ಗಂಟಲು, ಹೃದಯ, ಶ್ವಾಸಕೋಶ ಎಲ್ಲವನ್ನ ಪರೀಕ್ಷೆ ಆದ್ಮೇಲೆ ಅವನ ಹೊಟ್ಟೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಂತ ವೈದ್ಯಾಧಿಕಾರಿಗಳು ಅವನ ತಾಯಿ ಕಡೆ ತಿರುಗಿ ಹೇಳ್ತಾರೆ, ನಿನ್ನ ಹೆಸರೇನಮ್ಮ ಕೇಳ್ತಾರ. ಅವ್ರು ನಿನ್ನ ಹೆಸರೇನಮ್ಮ ಅಂತ ಹೇಳಿ ಕೇಳಿದ್ರು. ಅವಾಗ ಆ ತಾಯಿ ಹೇಳ್ತಾಳೆ, ನಿಂಗಮ್ಮ ಸ್ವಾಮಿ. ಆಕೆ ಹೆಸರು ನಿಂಗಮ್ಮ.
ನಿಂಗಮ್ಮ ಅನ್ನುವಂಥದ್ದು. ನೋಡಮ್ಮ, ನಿಮ್ಮ ಹುಡುಗನ್ಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಎನ್ನೋದು ಇಲಿಗೂ ಅಂದ್ರೆ ಲಿವರ್ಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದ್ರೆ ಸಾಕು ಗಾಂಧಿ ನೋವು ಅಂತ ಬಡ್ಕೊಳ್ತಾನೆ ಅನ್ನುವಂಥದ್ದು. ಇಲ್ಲಿ ವೈದ್ಯ ಹೇಳ್ತಾನೆ, ನೋಡಮ್ಮ, ನಿನ್ನ ಹೆಸರು ಏನಂತ ಕೇಳಿದಾಗ ನಿಂಗಮ್ಮ ಅಂತ ಹೇಳು. ಹೇಳ್ತಾನೆ, ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ಏನಾಗೈತಿ, ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದ್ಕೊಂಡಿವೆ. ಕಾಲುಗಳು ಏನಾಗ್ಯಾವು, ಊದ್ಕೊಂಡ್ಬಿಟ್ಟಾವು. ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ. ಆಗ್ಲೇ ಕಪ್ಪು ಇಲಿಗೂ ಅಂದ್ರೆ ಲಿವರ್ಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದ್ರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾವನೆ. ಅಷ್ಟೊಂದು ಅವನಿಗೆ ನೋವನ್ನ ಆ ಹೊಟ್ಟೆ ನೋವು ಹಬ್ಬಿದೆ ಅನ್ನುವಂಥದ್ದು, ಲಿವರ್ಗೆ ಕೂಡ ನೋವಾಗಿರುವಂಥದ್ದು. ಅವಾಗ ವೈದ್ಯರು ಹೇಳ್ತಾರ, ಇದು ಏನಾಗ್ಬಿಟ್ಟತಿ, ಲಿವರ್ಗೂ ಈ ಕಾಯಿಲೆ ಏನ್ ಮಾಡೈತಿ, ಹಬ್ಬಿ ಬಿಟ್ಟೈತಿ, ಕಾಲು ಊದ್ಕೊಂಡ್ ಬಿಟ್ಟಾವು, ಹೊಟ್ಟೆ ನೀರು ತುಂಬಿಟ್ಟತಿ ಅನ್ನುವಂಥ ವಿಚಾರವನ್ನ ಆತನ ತಾಯಿಗೆ ಹೇಳಿ ಅದನ್ನ ಮುಟ್ಟಿದ್ರೆ ಸಾಕು ಆತ ಬಡ್ಕೋತಾವನೆ ಅನ್ನುವಂಥ ಮಾತನ್ನ ಅಲ್ಲಿ ಹೇಳ್ತಾರೆ ಅನ್ನೋದು. ಅವಾಗ ಅವ್ರ ತಾಯಿ ಹೇಳ್ತಾಳೆ ಏನಾಗತ್ತೆ ಅನ್ನುವಂಥದ್ದು. ಅವಾಗ ಕಾಯಿಲೆ ಲಿವರ್ ವರ್ಗೂ ಹಬ್ಬಿದೆ ಅನ್ನುವಂಥದ್ದು. ಏನೋ ಸ್ವಾಮಿ, ನಿಮ್ಮ ಎಕ್ಕಡ 3 ಮೈಲಿ ನಡಿಬೇಕಾದ್ರೆ 30 ತಾವು ಕುತ್ಕೊಂಡು ತೆವಳ್ಕೊಂಡು ಬಂದ, ಉಸಿರು ಕೊಡಿ, ನಾಳಾಕೆ ನಮ್ಮಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಲಿ ಅನ್ನುವಂಥ ಮಾತನ್ನ ಅಲ್ಲಿ ಆ ನಿಂಗಮ್ಮ ಹೇಳ್ತಾಳೆ. ಏನಂದ್ರೆ ಅವ್ರು ಹೇಳ್ತಾರಲ್ಲ ವೈದ್ಯರು, ನಿನ್ನ ಮಗನಿಗೆ ಕಾಯಿಲೆ ಈ ತರ ಇದೆ ಅಂತ ಹೇಳಿದಾಗ ಅವಾಗ ಪಾಪ ತಾಯಿ ಹೇಳ್ತಾಳೆ, ಏನೋ ಸ್ವಾಮಿ ನಿಮ್ಮ ಎಕ್ಕಡ ಅಂದ್ರೆ ಅಲ್ಲಿ ಅಸಹಾಯಕ ಸ್ಥಿತಿಯನ್ನ ಹೇಳ್ಕೊಳ್ಳುವಂಥದ್ದು ಅಥವಾ ಒಂದು ಸಹಾಯದ ಹಸ್ತವಾಗಿ ಕೇಳ್ಕೊಳ್ತಿರುವಂಥದ್ದು. ಹೌದಾ, ಏನೋ ಸ್ವಾಮಿ ನಿಮ್ಮ ಅಕ್ಕಡ, ಹೌದಾ, ಎಕ್ಕಡ ಅಂದ್ರೆ ಚಪ್ಪಲಿ ಅನ್ನೋವಂಥದ್ದನ್ನು, ಏನೋ ನಿಮ್ಮ ಪಾದ ಆಗಿ ಬಿದ್ದಿರುವಂತವನವನ್ನ ನೋಡ್ರಿ ಅನ್ನೋ ಅಂತ ರೀತಿ ಒಳಗೆ ಹೇಳುವಂಥದ್ದು. ಏನೋ ಸ್ವಾಮಿ ನಿಮ್ಮ ಎಕ್ಕಡ, ಅವನ್ಗೇನೈತೆ ಏನೋ ಒಟ್ಟು ಐತಿ, ಅವನು ದಾರಿಯಾಗ ಬರ್ಬೇಕಾದ್ರೆ ಈ ತರ ಆಯ್ತು ಅನ್ನೋಂಥದ್ದನ್ನ ಹೇಳುವಂಥದ್ದು. ಏನೋ ಸ್ವಾಮಿ ನಿಮ್ಮ ಎಕ್ಕಡ ಅಂದ್ರೆ ಅವನ ಮೇಲೆ ದಯ ತೋರ್ರಿ ಏನೋ ಅಂತ ರೀತಿ ಒಳಗೆ ಹೇಳ್ತಾ ಇರುವಂಥದ್ದು. 3 ಮೈಲಿ ನಡಿಬೇಕಾದ್ರೆ 30 ತಾವು ಕುತ್ಕೊಂಡು ತೆವಳ್ಕೊಂಡು ಬಂದ. 3 ಮೈಲಿ ನಡಿಬೇಕಾದ್ರೆ 30 ಸಾರಿ ಏನ್ ಮಾಡ್ಕೊಂಡ, ಕುತ್ಕೊಂಡು ತೆವಳ್ಕೊಂಡು ಬಂದ, ಉಳಿಸ್ಕೊಡಿ ನಾಳೆಕ್ಕೆ. ಹೌದಾ, ನಾಳಕ್ಕೆ ಅಂದ್ರೆ ನಾಳೆಗೆ ಅಂದಂಗ, ನಾಳೆಗೆ ನಮ್ಮಪ್ಪ ಕರ್ಕೊಂಡು ಬರ್ತೀನಿ, ನಮ್ಮಪ್ಪನ ಕರ್ಕೊಂಡ ನಾಳೆಗೆ ಬರ್ತೀನಿ ಹೇಳಿ ಮುಂದೆ ಹೇಳ್ತಾಳೆ, ತಂದೆ ಇಲ್ಲದ ತಬ್ಬಲಿ. ಪಾಪ ಆಕೆ ಗಂಡ ತೀರ್ಕೊಂಡಿರುವಂಥದ್ದು, ಆ ಗಾಂಧಿಯ ತಂದೆ ತೀರ್ಕೊಂಡಿದ್ದಾನೆ, ಹಿಂಗಾಗಿ ತಬ್ಬಲಿ ಆಗಿರುವಂತ ಮಗ ನಿಮ್ಮ ಪಾದಕ್ಕೆ ತಂದು ಹಾಕಿದ್ದೇನೆ, ಅಥವಾ ಅವ್ನ ದಾರಿಯೊಳಗೆ ಬರ್ಬೇಕಾದ್ರೆ 3 ಮೈಲ್ ನಡಿಬೇಕಾಗಿತ್ತು ಅಂದ್ರೆ 30 ಸಾರಿ ಕುತ್ಕೊಂಡು ತೆವಳ್ಕೊಂಡು ಬಂದಿದ್ದಾನ, ನಾಳೆಗೆ ನಮ್ಮಪ್ಪನ ಕರ್ಕೊಂಡು ಬರ್ತೀನಿ, ತಂದಿಲ್ಲ ಮಗ ಅದಾನ ನೋಡ್ರಿ ತಬ್ಲಿ ಅನ್ನುವಂತ ಮಾತನ್ನ ಆ ತಾಯಿ ಅಲ್ಲಿ ವೈದ್ಯರ ಮುಂದೆ ಹೇಳ್ತಾಳೆ. ನಿನ್ನ ಗಂಡನಿಗೆ ಏನಾಗಿ ಸತ್ತೋದ, ಇವರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇರುವಂತದ್ದು. ಯಾರಿಗೆ, ನಿಂಗಮ್ಮನ್ ಕೇಳ್ತಾರ, ನಿನ್ ಗಂಡಗೆ ಏನಾಗಿತ್ತು, ಏನಾಗಿ ತೀರ್ಕೊಂಡ, ಸತ್ತ ಅಂತೇಳಿ ಕೇಳ್ತಾರ. ಸ್ವಾಮಿ ಹೆಣ್ಮಗಳು ಹೇಳ್ತಾಳೆ, ಸ್ವಾಮಿ ಸೇಂದಿ ಇಳಿಸೋಕೆ ಸಾಹುಕಾರರು ತಾವು ಇದ್ರು, ಒಂದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ರು. ಏನಾಗಿತ್ತು ಹೇಳ್ತಾರ, ಸಿಂಧಿಯನ್ನ ಇಳಿಸಾಕ್ ಹೋಗಿದ್ರು, ಸಾಹುಕಾರರು ಹೇಳಿದ್ರು, ಅವರು ಏನು ಸಾಹುಕಾರ ಹತ್ರ ಇದ್ರು ಅನ್ನುವಂಥದ್ದು, ತಾವಿದ್ರು ಆ ಸಾಹುಕಾರನ ಹತ್ರ ಇವರು ದುಡಿಯುವಂತಕ್ಕಿದ್ರು. ಅಲ್ಲಿದ್ದಾಗ ಏನಾಯ್ತಂದ್ರೆ ಒಂದ್ ದಿನ ಮರದ ಮೇಲಿಂದ ಸಿಂಧಿ ಇಳಿಸ್ಬೇಕಾದ್ರೆ ಆಯಾ ತಪ್ಪಿ ಬಿದ್ದ್ಬಿಟ್ಟ ಅನ್ನುವಂಥದ್ದನ್ನು, ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ಟ, ಅಂದ್ರೆ ಅಲ್ಲಿ ತೀರ್ಕೊಂಡ್ ಬಿಟ್ಟ, ಸತ್ ಬಿಟ್ಟ ಅನ್ನುವಂಥದ್ದನ್ನ ಹೇಳ್ತಾಳೆ. ಅಂದ್ರೆ ನಿಂಗಮ್ಮನ ಗಂಡ ಹೆಂಗ್ ಸತ್ತ ಅಂದ್ರೆ, ಆ ಸಾಹುಕಾರದ ಹತ್ರ ಇರ್ಬೇಕಾದ್ರೆ ಸಿಂಧಿ ಗಿಡವನ್ನ ಏರಿ ಆತ ಸಿಂಧಿಯನ್ನು ಬಿಡಿಸ್ಬೇಕಾದ್ರೆ ಅಲ್ಲಿ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ಟ. ಪಾಪ ಈ ಸ್ಥಿತಿಯನ್ನು ನೋಡ್ಕೊಂಡು ಮುಂದೆ ವೈದ್ಯರು ಹೇಳ್ತಾರ, ಅಯ್ಯೋ ಪಾಪ, ನೋಡಮ್ಮ, ನಿಮ್ ಹುಡುಗನ್ಗೆ ಎಕ್ಸ್ರೇ ಆಗ್ಬೇಕು, ಹೃದಯದ ಪರೀಕ್ಷೆ ಮಾಡ್ಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡ್ಬೇಕು, ಇಲ್ಲಾಗೋ ವಿಷಯವಲ್ಲ ಇದು, ಇವನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸ್ಬೇಕು, ನಾನು ಎಲ್ಲಾನು ಬರೆದು ಕೊಡ್ತೀನಿ, ಹೊಟ್ಟೆಯಲ್ಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ
ನೀರು ತರಿಸಿ ಗುಳಿಗೆಯನ್ನ ನುಂಗಿಸಿಯೇ ಬಿಟ್ಟರು. ಸರಸರನೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆಯ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನ ನಮೂದಿಸಿ ಕೈಗೆ ಕೊಟ್ಟರು. ಏನ್ ಮಾಡ್ತಾರೆ, ತಾವು ಪತ್ತೆ ಹಚ್ಚಿರುವಂತಹ ವಿವರಗಳನ್ನ ಬರೆದು ಒಂದು ಹಾಳೆಯೊಳಗ ಬರೆದ ಅವ್ರ ಕೈಗೆ, ಆ ತಾಯಿ ಕೈ ಕೊಟ್ರು ಅನ್ನೋಂಥದ್ದು. ಆಗ ಅವ್ರು ಗಂಡ ಸತ್ತಿರುವಂಥದ್ದನ್ನು ಕೇಳಿ ಪಾಪ, ಅಯ್ಯೋ ಪಾಪ ಅನ್ಸತ್ತ ಅವ್ರಿಗೆ ಹೇಳ್ತಾರೆ. ಅಯ್ಯೋ ಪಾಪ ಮುಂದುವರೆದು ಹೇಳ್ತಾರೆ, ನೋಡಮ್ಮ ನಿಮ್ ಹುಡುಗನಿಗೆ ಎಕ್ಸ್ರೇ ಹಾಕ್ಬೇಕು, ಎಕ್ಸ್ರೇ ಮಾಡ್ಬೇಕು ಅವನಿಗೆ, ಯಾಕಂದ್ರೆ ಹೊಟ್ಟೆಯೊಳಗೆ ನೀರು ತುಂಬಿಕೊಂಡತ್ತಲ್ಲ, ಅವನಿಗೆ ಹೃದಯದ ಪರೀಕ್ಷೆ ಮಾಡ್ಬೇಕು, ಹೃದಯದ ಪರೀಕ್ಷೆ ಕೂಡ ಆಗ್ಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡ್ಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡ್ಬೇಕಾಗೈತಿ. ಇಲ್ಲಾಗೋ ವಿಷಯವಲ್ಲ ಇದು, ಈ ಆಸ್ಪತ್ರೆ ಒಳಗೆ ಆಗೋದಿಲ್ಲ. ಬಹುಶಃ ಅವ್ರು ಹೋಗಿರುವಂತದ್ದು ಒಂದು ಪ್ರಾಥಮಿಕ ಆಸ್ಪತ್ರೆ ಇರುವಂತದ್ದು, ಹಿಂಗಾಗಿ ಅಥವಾ ತಾಲೂಕಾ ಆಸ್ಪತ್ರೆ ಆಗಿರುವಂತದ್ದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮುಂದೆ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಏನ್ ಮಾಡ್ತಾರೆ, ಜಿಲ್ಲಾ ಆಸ್ಪತ್ರೆಗೆ ಬರೆದು ಕೊಡ್ತಾರೆ. ಅಲ್ಲಿ ಸೇರಿಸ್ಬೇಕಾಗ್ತತಿ ಅನ್ನೋಂಥದ್ದನ್ನು ಹೇಳ್ತಾರೆ. ನಾನು ಎಲ್ಲಾನು ಬರೆದು ಕೊಡ್ತೀನಿ, ಹೊಟ್ಟೆಲಿರೋ ನೀರು ಕಡಿಮೆ ಆಗೋಕೆ ಈಗ ಏನ್ ಮಾಡ್ತಾ ಇದ್ದೀನಿ, 2 ಗುಳಿಗೆಯನ್ನ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಯನ್ನ ನುಂಗಿಸೇ ಬಿಟ್ರು. ಗುಳಿಗೆ ಅಲ್ಲೇ ಇಮಿಡಿಯೇಟ್ ಗುಳಿಗೆ ಕೊಟ್ರು, ನೀರು ಕುಡಿಸಿ ಆತನನ್ನ ಎಲ್ಲಿಗೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳಿದ್ರು. ಮುಂದೆ ದೊಡ್ಡ ಆಸ್ಪತ್ರೆಯ ಸರಸರಣೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನ ನಮೂದಿಸಿ ಕೈಗೆ ಕೊಟ್ರು. ತಾವು ಪತ್ತೆ ಹಚ್ಚಿರುವಂತಹ ವಿವರಗಳನ್ನ ನಮೂದಿಸಿ ಏನ್ ಮಾಡಿದ್ರು, ಕೈಗೆ ಕೊಟ್ರು. ತಗೊಂಡ ಮುಂದೆ ಹೋಗ್ತಾರೆ. ಮುಂದಿನ ಆ ಘಟನೆ ಏನಾಗತ್ತೆ, ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದದ್ದೆಂದನ್ನ ಎಂಬುದನ್ನ ಕರಿಸಿದ್ದೇಗೌಡನಿಗೆ ಯಾರು ಹೇಳಿಕೊಡಬೇಕಾಗಿರಲಿಲ್ಲ. ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ, ಅವರ ಅಜ್ಜನ ಬಗ್ಗೆ ಹೇಳ್ತಾ ಇರುವಂಥದ್ದು. ಯಾರಂದ್ರೆ ಗಾಂಧಿಯ ಅಜ್ಜನಾಗಿರುವಂತವನ ಬಗ್ಗೆ, ಕರಿಸಿದ್ದೇಗೌಡನ ಬಗ್ಗೆ ಹೇಳ್ತಾ ಇರುವಂಥದ್ದು. ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದದ್ದೆಂಬುದನ್ನ ಕರಿಸಿದ್ದೇಗೌಡನಿಗೆ ಯಾರು ಹೇಳ್ಕೊಡ್ಬೇಕಾಗಿರ್ಲಿಲ್ಲ. ಗೊತ್ತಿತ್ತು ಅವನಿಗೆ, ಮೊಮ್ಮಗನಿಗೆ ಹಿಂಗಾಗೈತಿ, ಅವನಿಗೆ ಹೊಟ್ಟೆಯಲ್ಲಿ ನೀರು ತುಂಬೈತಿ, ಅವನಿಗೆ ನಡೆಯಕ್ ಆಗ್ತಾ ಇಲ್ಲ, ಅವನಿಗೆ ಏನೋ ಅವನ ಕಾಯಿಲೆ ಬಂದತಿ, ತ್ರಾಸ ಐತಿ ಅನ್ನುವಂಥದ್ದು ಅವ್ನಿಗೆ ಗೊತ್ತಿತ್ತು. ಹಿಂಗಾಗಿ ಅವನಿಗೇನು ಯಾರು ಹೇಳುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ನುವಂತ ಮಾತನ್ನಲ್ಲಿ ಹೇಳ್ತಾರೆ. ಅದು ಅವನ ಆಸೆಯ ಕುಡಿ ಕೂಡ ಆಗಿದ್ವು. ಅವನ ಆಸೆಯ ಕುಡಿ ಆಗಿತ್ತು. ಯಾವ್ದಂದ್ರೆ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ ಅನ್ನುವಂಥವ್ರು. ಇನ್ನೊಬ್ಳು ಅವರ ಬಹುಶಃ ಗಾಂಧಿಯ ತಂಗಿ ಇರುವಂತ ಪದ್ದಿ ಅನ್ನುವಂಥವಳು ಮತ್ತು ಈತ ಗಾಂಧಿ. ಇವು ಅವರ ಅಜ್ಜನ ಆಸೆಯ ಕುಡಿಗಳಾಗಿದ್ವು, ಮಗಳು ಮತ್ತು ಮೊಮ್ಮಕ್ಕಳು. ಪದ್ದಿ ಎಷ್ಟೇ ಆದ್ರೂ ನೆರೆಮನೆಗೆ ಹೋಗುವ ಹೆಣ್ಣು, ಅವನ ಪರಿಕಲ್ಪನೆ ಒಳಗ ಅಥವಾ ಅವನ ವಿಚಾರದೊಳಗ, ಕರಿಸಿದ್ದೇಗೌಡನ ವಿಚಾರದೊಳಗ ಪದ್ದಿ ಅಂದ್ರೆ ಹೆಣ್ಮಗಳು, ಎಷ್ಟೇ ಆದ್ರೂ ನೆರೆಮನೆಗೆ ಹೋಗುವ ಹೆಣ್ಣು. ಗಾಂಧಿಯ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ಪದ್ದಿ ಮೇಲೆ ಅಷ್ಟೊಂದು ಪ್ರೀತಿ ಇರಲಿಲ್ಲ ಅವನಿಗೆ, ಯಾಕಂದ್ರೆ ಅವಳು ಇನ್ನೊಬ್ಬರ ಮನೆಗೆ ಹೋಗುವಂತ ಹೆಣ್ಣಾಗಿರೋದ್ರಿಂದ ಗಾಂಧಿ ಮೇಲೆ ಕರಿಸಿದ್ದೇಗೌಡನಿಗೆ ಬಹಳ ಅಪಾರವಾದಂತ ಪ್ರೀತಿ ಇತ್ತು. ಯಾರ ಮೇಲೆ ಇರಲಾರ್ದಂತ ಪ್ರೀತಿ ಆ ಗಾಂಧಿ ಮೇಲೆ ಇತ್ತು. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾರದ ಘಟನೆ. ಹೌದಾ, ಈ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಾಗಿರುವಂತ ಗಾಂಧಿಗೆ ಏನ್ ಹೆಸರು ಇಟ್ಟಿದ್ದಾನಲ್ಲ, ಅದು ಒಂದು ಮರೆಯಲಾರದ ಘಟನೆ ಅಂತ ಹೇಳ್ತಾರ. ಏನಂಗಾದ್ರ ಅದು? ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಅವನು ಗಾಂಧಿ ಜನಿಸಕ್ಕಿಂತ ಪೂರ್ವದೊಳಗ, ಅಂದ್ರೆ 15 ವರ್ಷದ ಹಿಂದಗಡೆ ಏನಾಯ್ತು ಅಂದ್ರೆ, ಹೊಲ ಮತ್ತು ಹೇಳ್ತಾರ ಅದೇನು, ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಹೊಲ ಉತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮುರತುಂಬ ಗರಗರಣೆ ಉರಿಯುತ್ತಾ ಮೊಮ್ಮಗ ಮಲಗಿತ್ತು. ಹೊಲದೊಳಗೆ ಕೆಲಸ ಮಾಡಿ ಬಿತ್ತಿ ಉತ್ತು ಬರ್ಬೇಕಾದ್ರೆ ಹೊಲದಾಗ ಕೆಲಸ ಮಾಡಿ ಬರ್ಬೇಕಾದ್ರೆ ಯಾರ್ಯಾರಂದ್ರೆ ತನ್ನ ಹಳೆಯನಾಗಿರುವಂತ ಬುಕ್ಕೇಗೌಡ, ಹೌದಾ, ನಿಂಗಮ್ಮನ ಗಂಡ, ಹೌದಾ, ಗಾಂಧಿ ಮತ್ತು ಪದ್ದಿಯ ತಂದೆ ಬುಕ್ಕೇಗೌಡ ಮತ್ತು ಈ ಕರಿಸಿದ್ದೇಗೌಡ ಅಜ್ಜ ಇಬ್ರು ಹೊಲದಿಂದ
ಬಂದಾಗ ಏನಾಗ್ತತೆ ಅಂದ್ರೆ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರ ತುಂಬಾ ಗರಗರನೆ ಉರಿಯುತ್ತಾ ಮೊಮ್ಮಗ ಮಲಗಿತ್ತು. ಆ ಮೊರದಾಗ ಹಾಕಿದ್ರು ಆ ಮಗು, ಈ ಗಾಂಧಿ ಹುಟ್ಟಿದ ಕ್ಷಣದಲ್ಲಿ ಆ ಮರದ ತುಂಬಾ ಇದ್ದ ಅನ್ನುವಂಥದ್ದು, ಅಂದ್ರೆ ಅಷ್ಟೊಂದು ಚೆನ್ನಾಗಿದ್ದ ಅನ್ನುವಂಥ ಘಟನೆ. ಮಲಗಿತ್ತು, ಕರೆಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿ ಆದ. ಗಂಡು ಮಗ ಹುಟ್ಟೈತಿ, ಗಂಡು ಮೊಮ್ಮಗ ಆಗೈತಿ ಅನ್ನುವಂಥ ವಿಷಯವನ್ನ ತಿಳಿದಂತ ಕರೆಸಿದ್ದೇಗೌಡ ಏನಾಗ್ತಾನೆ, ಬಹಳ ಖುಷಿ ಪಡ್ತಾನ. ಬಹಳ ಖುಷಿ ಪಟ್ಟು ಹಿಗ್ಗಿ ಹೀರೆಕಾಯಿ ಆಗ್ತಾನ. ತನ್ನ ಹೇಳ್ತಾ ಮುಂದುವರೆದು, ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನ ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ. ತನ್ನ ಮೊಮ್ಮಗನ ಕಿವಿಗಳನ್ನ ಕಂಡು, ಹೌದಾ, ಅಗಲವಾಗಿರುವಂತಹ ಕಿವಿಗಳನ್ನ ಕಂಡು ಆನಂದಿಸುತ್ತಾ ಜೋಯಿಸರ ಮನೆಗೆ ಹಾರಿದ. ಜೋಯಿಸರು ಮಗು ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ, ಮಗುವಿನ ಕಿವಿ ಅಗಲವಾದುದರಿಂದಲೋ, ಹೌದಾ, ಮಗುವಿನ ಕಿವಿ ಅಗಲವಾಗಿರುವುದರಿಂದಲೋ ಮತ್ತು ಕರೆಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನ ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಮಾಡಿದ್ದರು. ಇಲ್ಲಿ ಹೇಳ್ತಾರೆ ಏನಂದ್ರೆ, ಕರೆಸಿದ್ದೇಗೌಡ ಬಹಳ ಆನಂದವನ್ನು ಪಡ್ತಾ ಇದ್ದ, ಹೀಗೆ ಹೀರೆಕಾಯಿ ಆಗಿದ್ದ ಅನ್ನುವಂಥದ್ದು. ಅಷ್ಟಲ್ಲದೆ ಆ ಮೊಮ್ಮಗನ ಅಗಲವಾಗಿರುವಂತಹ ಕಿವಿಯನ್ನ ಕಂಡು ಆತ ಬಹಳ ಆನಂದಿಸ್ತಾ ಜೋಯಿಸರ ಮನೆಗೆ ಹೋದ. ಜೋಯಿಸರು ಮಗುವನ್ನ ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿದ್ರು. ಬಹಳ ಒಳ್ಳೆ ಗಳಿಗೆ ಒಳಗ ಮಗು ಹುಟ್ಟೈತಿ ಅಂತ ಹೇಳಿ ಲೆಕ್ಕ ಹಾಕಿ ಅವ್ರು ಹೇಳ್ತಾರ. ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೋ ಮತ್ತು ಕರೆಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿದ್ದ ಅನ್ನೋಂಥದ್ದನ್ನು. ಒಂದು, ಆ ಮಗುವಿಗೆ ಕಿವಿಗಳು ಅಗಲವಾಗಿರುವಂಥದ್ದು ಅಗಲವಾಗಿ ಅದಾವ ಅನ್ನುವಂಥ ಒಂದು ಕಾರಣ ಆಗಿರ್ಬೋದು. ಅಥವಾ ಇನ್ನೊಂದು ಏನಂದ್ರೆ, ಕರೆಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿದ್ದ. ಗಾಂಧಿ ಸತ್ಯಾಗ್ರಹ ನಡೀತಾ ಇತ್ತಲ್ಲ, ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯುವಂತ ಸಂದರ್ಭದೊಳಗ ಬಹುಶಃ ಈತ ಆ ಶಿವಪುರಕ್ಕೆ ಹೋಗಿದ್ದೇನೋ ಏನೋ. ಹಿಂಗಾಗಿ ಆ ಮಹಾತ್ಮ ಗಾಂಧೀಜಿಯವರನ್ನ ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದದ್ರಿಂದ ಅಲ್ಲಿ ಏನ್ ಮಾಡಿದ್ದ ಇವನು, ಆ ಗಾಂಧೀಜಿಯವರನ್ನ ಭೇಟಿಯಾಗಿ ಬಂದಂತ ಸುತ್ತಮುತ್ತಲಿನ ಹಳ್ಳಿ ಒಳಗ ಈತ ಒಬ್ಬನೇ ಆಗಿದ್ದ. ಯಾರು ಅಂದ್ರೆ ಆ ಕರೆಸಿದ್ದೇಗೌಡ. ಹಿಂಗಾಗಿ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು. ಹಿಂಗಾಗಿ ಆತನಿಗೆ ಮಹಾತ್ಮ ಗಾಂಧಿ ಅಂತ ಹೇಳಿ ಹೆಸರಿಡಬೇಕಾದಂತ ತೀರ್ಮಾನ ಅಲ್ಲಿ ವ್ಯಕ್ತವಾಯಿತು. ಕರೆಸಿದ್ದೇಗೌಡ ಎಷ್ಟು ಮುಗ್ಧ ಎಂದರೆ, ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬಿಬಿಡುತ್ತಿದ್ದ. ಕರೆಸಿದ್ದೇಗೌಡ ಅವನ ಸ್ಥಿತಿಯನ್ನು ಹೇಳ್ಕೊಳ್ಳುವಂಥದ್ದಂದ್ರೆ ಅಷ್ಟೊಂದು ಮುಗ್ಧನಾಗಿದ್ದ ಅನ್ನೋಂಥದ್ದನ್ನು. ಹೌದಾ, ಬಹಳ ಇನ್ನ ಇವಾಗ ಹಳ್ಳಿಗಳ ಒಂದು ಒಂದು ನಗರೀಕರಣದ ಪ್ರಭಾವದಿಂದಾಗಿ ಮುಗ್ಧತೆ ಅನ್ನುವಂಥದ್ದು ಬಹಳ ಕಡಿಮೆ ಆಗಿದೆ, ಹೋಗ್ಬಿಟ್ಟಿದೆ ಅನ್ನುವಂಥದ್ದನ್ನು. ಹಳ್ಳಿಯೊಳಗೆ ಬಹಳ ಮುಗ್ಧತೆ ಇರ್ತಾ ಇತ್ತು. ಆ ಬದುಕು ಕೂಡ ಹಂಗೆ ಇತ್ತು ಹಳ್ಳಿಯೊಳಗ. ಈ ಪಟ್ಟಣದೊಳಗಿರುವಂತಹ ಸ್ಥಿತಿ ಇವಾಗ ಹಳ್ಳಿಯೊಳಗೂ ಆವರಿಸ್ಕೊಂಡ್ಬಿಟ್ಟತಿ. ಹಳ್ಳಿಯೊಳಗೂ ಯಾರು ಮುಗ್ಧರನ್ನೋ ರೀತಿ ಒಳಗೆ ಇಲ್ಲ ಇವಾಗ. ಯಾಕಂದ್ರೆ ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಅಂತ ಹೇಳ್ತಾರಲ್ಲ, ಆ ತರ ಇರಬಹುದೇನೋ ಬಹುಶಃ. ಆತ ಹೇಳ್ತಾನ, ಕರೆಸಿದ್ದೇಗೌಡ ಹೆಂಗಿದ್ದಂದ್ರೆ ಬಹಳ ನಂಬಿ ಬಿಡುವಂತ ಮನುಷ್ಯ ಆಗಿದ್ದ ಆತ. ಬಹುಶಃ ಯಾರ ಅವನಿಗೆ ಮಹಾತ್ಮ ಗಾಂಧೀಜಿಯವರ ನಿನ್ ಮೊಮ್ಮಗ ಹುಟ್ಟು ಬಂದಾರತ್ತಂದ್ರೆ ಸಾಕು ನಂಬುವಂತ ಒಂದು ಸ್ಥಿತಿಯೊಳಗ ಆತ ಇದ್ದ. ಅಷ್ಟೊಂದು ನಂಬಿ ಬಿಡುವಂತ ಮುಗ್ಧತೆ ಆತನಲ್ಲಿ ಇತ್ತು. ಸದ್ಯ ಜೋಯಿಸರು ಅಂತ ಘೋರ ಅಪರಾಧ ಮಾಡ್ಲಿಲ್ಲ. ಸದ್ಯ ಜೋಯಿಸರು ಏನ್ ಮಾಡ್ಲಿಲ್ಲ, ಆತರ ಏನು ಹೇಳಿಲ್ಲ. ಅವ್ರು ಮಹಾತ್ಮ ಗಾಂಧೀಜಿಯವರು ಹುಟ್ಟಿ ಬಂದಾರ ನಿನ್ನ ಮಗಳ ಗರ್ಭದೊಳಗ ಅಂತ ಹೇಳಿ ಆತರ ಏನು ಹೇಳಿಲ್ಲ. ಆದ್ರೆ ಇಲ್ಲಿ ಲೇಖಕರು ವ್ಯಕ್ತಪಡಿಸೋದು ಏನಪ್ಪಾ ಅಂದ್ರೆ, ಬಹುಶಃ ಹಂಗೆ ಹೇಳಿದ್ರು ನಂಬ್ತಿದ್ರೇನೋ ಗಾಂಧಿ ಹಿಂಗ್ ಹುಟ್ಟಿ ಬಂದಾನಂತಂದ್ರೆ ಬಹುಶಃ ಕರೆಸಿದ್ದೇಗೌಡ ನಂಬ್ತಿದ್ದೋ ಏನೋ ಅನ್ನೋಂಥ ರೀತಿ ಒಳಗ ಅವರಲ್ಲಿ ವ್ಯಕ್ತಪಡಿಸ್ತಾರೆ. ಹಿಂಗಾಗಿ ಜೋಯಿಸರು ಏನ್ ಮಾಡಿದ್ರು, ಅವರು ಅಂತ ಏನು ಅಪರಾಧವನ್ನು ಮಾಡ್ಲಿಲ್ಲ, ಹೇಳಲಿಲ್ಲ. ಅವರು ಸುಮ್ಮನೆ ಹೆಸರು ಗಾಂಧಿ ಇಡ್ಬೇಕಂದ್ರು, ಆಯ್ತಂತೇಳಿ ಇಟ್ರು. ಮುಂದೆ ಏನಾಯ್ತು ಅಂದ್ರೆ, ಕರೆಸಿದ್ದೇಗೌಡನಿಗೆ 2 ಎಕರೆ ಹೊಲ, 1 ಮನೆ. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆಯನ್ನ ಬಡವರಿಗೆ ಮನೆ ಕಟ್ಟಿಕೊಡಲೆಂದು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು.
ಈ ತರ ಗಾಂಧಿ ಎನ್ನುವಂತ ಹೆಸರನ್ನ ಅಲ್ಲಿ ಆ ಕರಸಿದ್ದೇಗೌಡ ಜೋಯಿಸ್ರ ಹತ್ರ ಹೋಗಿ ಆತನನ್ನ ಹೆಸರನ್ನು ಇಟ್ಕೊಂಡು ಬಂದ್ರು ಅನ್ನುವಂಥದ್ದು. ಮುಂದೆ